ಒಂದು ದಲಿತ ಯುವಕನಿಗೆ ಅನ್ಯಾಯ ಆಗಿದೆ ಅವತ್ತು ಆತ್ಮಹತ್ಯೆ ಎಲ್ಲ ತಾನೇ ಆಗ್ತದೆ, ಯಾರೋ ಹೊಡೆದು ನೇಣು ಹಾಕಿದಾರೆ ಅಂತ ಒಂದು ಆರೋಪ ಮಾಡ್ತಾ ಇದ್ದೀರಿ ಸರ್. ಅದಂತ ಸಮಸ್ಯೆ ಆದ್ರೆ ಏನು ಸರ್ ಅಲ್ಲಿ? ಸರ್ ಸಮಸ್ಯೆ ಏನಪ್ಪ ಅಂದ್ರೆ ರವಿಚಂದ್ರ ಅನ್ನೋ ಹುಡುಗ ಅದರ ಪೈಕಿ ಹುಡುಗ ದಲಿತ ಕಮ್ಯುನಿಟಿಗೆ ಸೇರಿದವ. ಆ ಹುಡುಗ ಬಡತನದಿಂದ ಬಂದಿರ್ತಾನ. ಏನೋ ಒಂದು ಉದ್ಯೋಗ ರಿಜಿಸ್ಟ್ರೇಷನ್ ಮಲ್ಲಿಕಾರ್ಜುನ್ ಮದ್ರಿ ಅನ್ನೋ ಅಂತ ಒಬ್ಬ ಕಾಂಟ್ರಾಕ್ಟರ್ ಅದಾರ. ಅವ್ರ ಹತ್ರ ಹೋಗಿ ಕೆಲಸಕ್ಕೆ ಸೇರ್ಕೋತಾನ. ಆ ಕೆಲಸದಾಗ ಅವ್ನ ಬಲ್ಯಾಕ ಒಂದು 4-5 ವರ್ಷದಿಂದ ಸತತವಾಗಿ ದುಡ್ಕೋತಿರ್ತಾನೆ. ಮಲ್ಲಿಕಾರ್ಜುನ್ ಮದ್ರಿ ಅಂದ್ರೆ ನಾವು ಯಾವ ಕಾಂಟ್ರಾಕ್ಟರ್ ಅದಾನ? ಪ್ರಥಮ ದರ್ಜೆ ಗುತ್ತಿಗೆದಾರರು. ಇವಾಗ ಜಾಸ್ತಿ ಕೆಲಸಪ್ಪ ಅವ್ರು KB ಜನರಲ್ ವರ್ಕ್ಸ್ಗಳನ್ನು ಜಾಸ್ತಿ ಮಾಡ್ತಾರೆ. ಅಲ್ಲಿ ಅವ್ರ ಹತ್ರ ಕೆಲ್ಸಕ್ಕೆ ಇರ್ತಾನವ. ಆ ಕೆಲಸ ಮಾಡ್ಕೋತ ಅವ್ರ ಬೆಲೆಗೆ ಒಂದು 5-6 ವರ್ಷದಿಂದ ಅವ್ರ ಬೆಲೆಕ್ಕಿದ್ದು ಅವ್ರ ವಿಶ್ವಾಸ ಗಳಿಸಿರ್ತಾನೆ. ಮುಂದೆ ಅವರಿಗೆ ಈ ಹುಡುಗನ ಎಲ್ಲ ರಹಸ್ಯಗಳು ಗೊತ್ತಿರ್ತಾವೆ. ಅವ್ರು ಏನು ಮಾಡ್ತಿರ್ತಾರೆ ಏನಿಲ್ಲ, ನಾವು ಎಲ್ಲೆಲ್ಲಿ ಯಾವ್ಯಾವ ಅಕ್ರಮದಾಗ ತೊಡಗಿರ್ತಾರೆ ಮಲ್ಲಿಕಾರ್ಜುನ್ ಮದ್ರಿನವ್ರು ಅವ್ರಿಗೆ ಗೊತ್ತಿರ್ತವೆ. ಏನೋ ಅವ್ರಿಗೆ ಒಂದು ಸ್ವಲ್ಪ ಏನೋ ಕ್ಲ್ಯಾಶ್ ಆದ ಕಾರಣಕ್ಕೆ ಇವ ನನಗೆ ನುಂಗುಲಾರ್ದು ತುತ್ತಾತನ ಮುಂದಿನ ದಿನಮಾನಗಳೊಳಗೆ ತಿಳ್ಕೊಂಡು ಅವನನ್ನು ಮುಗಿಸ್ಬೇಕಂತ ಹೇಳಿ ಮೊದಲು ಒಂದು ಸರ್ತಿ ಹಲ್ಲೆ ಮಾಡ್ತಾರೆ. ಅವ್ನು ಎಚ್ಚೆತ್ಕೊಂಡು ಊರಿಗೆ ಹೋಗ್ಬೇಕಂತೇಳಿ ಅವ್ರು ಊರಿಗೆ ಹೋಗ್ತಾನೆ. ಆ ಟೈಮಿಗೆ ಏನಂದ್ರೆ ರಾತ್ರಿ ಅವನಿಗೆ ಹಿಡ್ಕೊಂಡು ಇದು ಒಂದು ಯಾವುದೋ ಹೊಲದಾಗ ಮನ್ಸಿಗೆ ಬಂದಾಗ ಥಳಿಸಿ ಹಿಂಸೆ ಮಾಡಿ ಎಲ್ಲಿ ಬೇಕೋ ಹೊಟ್ಟಿಗೆ, ಅನಂತರ ಮರ್ಮಾಂಗಕ್ಕೂ ಚಾಕುದಿಂದ ಇರೋದು ಮರ್ಡ್ರ್ ಮಾಡ್ತಾರೆ. ಮರ್ಡ್ರ್ ಮಾಡಿ ಇದನ್ನು ಮುಚ್ಚಾಕಬೇಕು, ಇಲ್ಲಪ್ಪ ಮುಂದಿನ ದಿನಮಾನೊಳಗೆ ನಮ್ಮ ಕುತ್ತಿಗೆ ಬರ್ತದೆ ಅನ್ನೋದು ಗೊತ್ತಾಗಿ ಈ ಒಂದು ಗಿಡಕ್ಕೆ ಹಗ್ಗ ಕಟ್ಟಿಕೊಂಡು ನೇಣು ಹಾಕಿಸ್ತಿರೋ ಬಿಟ್ಟು ಬಿಡ್ತಾರೆ. ಸರ್, ಈ ಘಟನೆ ಎಲ್ಲಿ ನಡೀತದೆ? ಇದು ಬಸವನ ಬಾಗೇವಾಡಿ ತಾಲೂಕು ಹಂಗರ್ಗಿ ಕ್ರಾಸ್ ಬಳಿ ಆಗಿರುತ್ತೆ ಸರ್. ಬೇರೆದವ್ರ ಹೊಲ್ದಾಗ ಹೋಗಿ ಇದಾರ ಮಾಡಿದ್ದಾರೆ. ಹಾಂ ಮಾಡಿರ್ತಾರೆ. ಅದು ಆದ ಮೂಲಕ ಅದೇ ಕಂಪ್ನಿ ಒಳಗೆ ಗಿಡದ ಇತ್ತು. ಗಿಡ ಕಂಪ್ನಿ ಒಳಗೆ ಮದ್ರಿ ಕಂಪ್ನಿ ಒಳಗೆ ಆಗಿರ್ತದೆ ಸರ್. ಅದಕ್ಕೆ ಇದು ಯಾರಿಗೂ ಗೊತ್ತಿರಲ್ಲ. ಅವ್ರ ಮನೆಯವ್ರಿಗೆ ಫೋನ್ ಮಾಡಿದಾಗ ಹಿಂಗೆ ಊರ್ಲಾಕೊಂಡ್ ನಾನು ಬರ್ರಿ ಅಂತ ಹೇಳಿದಾಗ ಅವ್ರು ಬಂದು ನೋಡ್ತಾರೆ. ಯಾಕೋ ಊರ್ಲಾಕೊಂಡ್ ನನ್ನ ಮಗ ತೆಗಿಸ್ಕೊಂಡು ತೆಳಗೆ ಇಳಿಸೋದು ನೋಡಿದ್ರೆ ಪ್ಯಾಂಟ್ ತೆಳಗೆ ಇಳಿಸೋ ಟೈಮಿಗೆ ಏನಾದ್ರು ರಕ್ತ ಸೋರ್ಲಕ್ಕೆ ಚಾಲು ಆಗ್ಬಿಡುತ್ತೆ. ಅವ್ರಿಗೆ ಯಾಕೋ ಡೌಟ್ ಬರ್ತದೆ. ಇದು ಪೋಸ್ಟ್ ಮಾರ್ಟಮ್ ಅಲ್ಲಿ ತಂದಾಗ ಪೋಸ್ಟ್ ಮಾರ್ಟಮ್ ಮಾಡೋಕೆ ಹೋದಾಗ ಅವಾಗ ನೋಡ್ಕೋತಾರೆ, ಹೊಟ್ಟಿಗೆಲ್ಲ ಚಾಕೋದು ಚುಚ್ಚಿರ್ತಾರೆ. ಹಾಗಾಗಿ ಅದು ಏನಂದ್ರೆ ಕೊಲೆ ತೆಳಗಿಸ್ಕೊಂಡು ಕೇಸ್ ರಿಜಿಸ್ಟರ್ ಆಗುತ್ತೆ. ಇದೇ 5ನೇ ತಿಂಗಳ 23ನೇ ತಾರೀಕು 5ನೇ ತಿಂಗಳದೊಳಗೆ ಕೇಸ್ ರಿಜಿಸ್ಟರ್ ಆಗ್ತದೆ. ಆದ್ರೆ MN ಮದ್ರಿ ಅವರು A1 ಆರೋಪಿ ಇದರಲ್ಲಿ. ಬಟ್ ಅವರಿಗೆ ಅವರ ರಾಜಕೀಯ ಪ್ರಭಾವ ಮತ್ತು ದುಡ್ಡಿನ ಒಂದು ಬೆಂಬಲದಿಂದ ಏನದ ಅವರಿಗೆ ಅದರೊಳಗಿಂದು ತೆಗಿಬೇಕು ಅನ್ನೋ ಉದ್ದೇಶದಿಂದ ಎದುರಿಯಾಗಿ ಅವರನ್ನು ಪ್ರಮೋಟ್ ಮಾಡಿ ತೆಗೆದು ಬಿಡ್ತಾರೆ. A1 A2 ಇಬ್ಬರಿಗೆ ಅರೆಸ್ಟ್ ಮಾಡಿರ್ತಾರೆ. ಬಟ್ ಇವಾಗ A3 ಇದ್ದವನಿಗೆ ಅರೆಸ್ಟ್ ಮಾಡೋಕೆ ಯಾಕೆ ಆಗಲ್ಲ? A1 ಯಾರ್ದಾರೆ ಪ್ರೆಸೆಂಟ್? MN ಮದ್ರಿ ಸರ್. A1 ನಾವು ಹೇಳ್ತಾ ಇರೋದು MN ಮದ್ರಿ. A1 A2 ಬೇರೆ ಮಾಡ್ಯಾರ ಸರ್. ಅವರು ಒಂದು ಏನೋ ಅವ್ರ ಬೆಲೆಯಾಗ ದುಡಿತಕ್ಕಂಥವ್ರಿಗೆ ಒಯ್ದು ಕಿಶನ್ A1 A2 ಅಂತ ಮಾಡಿರ್ತಾರೆ. ಹಾಂ, ಅವರು ಈಗ ಇನ್ನೊಂದು ಹೆಂಗೆ ಅದಂದ್ರೆ ಕಿತ್ತು ತಿನ್ನುವಂಥ ಬಡತನ ಇದ್ದವರು 100 ರೂಪಾಯಿ ಕೊಟ್ಟರು ಏನು ಮಾಡೋಕ್ಕೂ ಹೆಸಲ್ಲ ಅಂಥ ಇದ್ದಾಗ ಅಂತಂಥ MN ಮದ್ರಿ ಅಂತವ್ರು ಕ್ಲಾಸ್ 1 ಕಾಂಟ್ರಾಕ್ಟರ್ ಕೋಟ್ಯಾಂಗಟ್ಟಲೆ ಕೆಲಸ ಮಾಡ್ತಾರೆ ಸರ್. ಅವರು ಹೇಳ್ದಂಗೆ ಕೇಳ್ಕೊತ ಇರೋಂಥ ಮಂದಿ ಅದ. ಅದಕ್ಕೆ ಮೇನ್ ಆರೋಪಿ ಏನದ MN ಮದ್ರಿ ಮಾಡಬೇಕು, ಅವ್ರನ್ನ ಏನಂದ್ರೆ ಶೀಘ್ರವಾಗಿ ಬಂಧಿಸ್ಬೇಕು. ಅಟ್ರಾಸಿಟಿಗೆ ಒಳಗೆ ಅಡಿಯೊಳಗೆ ಅವ್ರ ಮೇಲೆ ಕೇಸ್ ಆ್ಯಕ್ಷನ್ ಆಗಬೇಕು. ಮತ್ತೇನದ ನೊಂದಂಥ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಆಗಬೇಕು. ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಅತಿ ಶೀಘ್ರದಾಗ ಬರ್ಬೇಕು. ನಿಮ್ಮಲ್ಲಿ ಯಾವುದೇ ಸಾಕ್ಷ್ಯಾಧಾರ ಅದಾವನ್? ಬರೀ ಅನುಮಾನ ವ್ಯಕ್ತಪಡಿಸ್ಲಾತ್ತೀರಿ ನೀವು? ಅನುಮಾನ ವ್ಯಕ್ತಪಡಿಸ್ಲಾತ್ತೀವಿ ಸರ್. ಸಾಕ್ಷ್ಯಾಧಾರ ಇಲ್ಲ. ಮತ್ತು ಈಗ ಜಿಲ್ಲಾಧಿಕಾರಿಗಳಿಗೆ ಏನು ಒತ್ತಾಯ ಮಾಡ್ತೀರಿ ನೀವು? ಒತ್ತಾಯ ಮಾಡೋಕ್ಕೇನು ಸರ್, ಅವ್ರು ಬಂಧಿಸ್ಬೇಕಂತ ನಮ್ಗೆ ಒತ್ತಾಯ ಅದ ಮೊದಲನೇದಾಗಿ. ಮತ್ತು ಅವ್ರ ಕಂಪ್ನಿ ಒಳಗೆ ಅದು ಆಗೋದಂಥ ಇನ್ಸಿಡೆಂಟ್ ಅದ. ಈಗ ನಮ್ಮ ಜಮೀನೊಳಗೆ ಆಗ್ಯದ ಅನ್ನೋಕೆ ನಾನೇ ಅದಕ್ಕೆ ಹೊಣೆಗಾರ ಆಗ್ಬೇಕಲ್ಲ. ಯಾವ ನಂಬಲಿಕ್ಕೆ ಇರ್ತಿದ್ದ ಅನ್ನೋಕ ನಾವು ಅವ್ನ ಜವಾಬ್ದಾರಿ ತೊಗೋಬೇಕು. ಅದಕ್ಕೆ ನಮ್ಮ ಆರೋಪ ಏನದ, ನಿಮ್ಮ ಇದ್ರೊಳಗೆ ಆಗ್ಯದ, ನಿಮ್ಮ ಬೆಲೆ ಕೆಲಸ ಮಾಡ್ತಿದ್ದ, ನೀವೇ ಮಾಡಿರ್ತೀರಿ. ನಮ್ಮ ಮುಂದಿನ ದಿನಮಾನಗಳಲ್ಲಿ ಒಂದೇಳಿ MN ಮದ್ರಿ ಅವ್ರನ್ನ ಬಂಧಿಸ್ಲಿಕ್ಕಂದ್ರೆ ಹೋರಾಟ ಯಾವ ರೀತಿ ಇರ್ತದೆ ನಿಮ್ಮ ಸಂಘಟನೆ ವತಿಯಿಂದ? ನಮ್ಮ ಹೋರಾಟ ನೋಡ್ರಿ, ಈಗ ಇಲ್ಲಿ 20, 30, 50 ಜನ ಸೇರಿರ್ಬೋದು. ಮುಂದಿನ ದಿನಮಾನದೊಳಗೆ ನಾವು ಏನದ ಇಡೀ ಬಿಜಾಪುರ ಜಿಲ್ಲೆಗೆ ನಮ್ಮ ಕರ್ನಾಟಕ ಅಂಬೇಡ್ಕರ್ ಸೇನೆ ಏನದಲ್ಲ ಪೂರ್ತಿ ಇಲ್ಲೇ ಧರಣಿ ಸತ್ಯಾಗ್ರಹ, ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ನಮ್ಮ P ಮೂರ್ತಿಯವರು ಬರ್ತಕ್ಕಂಥ ವ್ಯವಸ್ಥೆ ಆಗ್ತದ. ಮತ್ತು ಅದು ಉಗ್ರವಾದ ಹೋರಾಟ ಆಗ್ತದೆ. ಇದು ಬಿಜಾಪುರ ಜಿಲ್ಲೆಗೆ ಒಂದು ಖಡಕ್ಕಾಗಿ ಎಚ್ಚರಿಕೆ ಕೊಡ್ಲಿಕ್ಕೆ ಇದು ಮಾಡ್ತೇನೆ, ಆಗ್ರಹಿಸ್ತೇನೆ. ಪವನ್ ಕಾಳೆ, ಅಂಬೇಡ್ಕರ್ ಸೇನೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು. ಥ್ಯಾಂಕ್ ಯು ಸರ್.